ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ವೀಣಾ ಅಂತ ಹೇಳಿ. ಇದು ಊರು ಬಂದು ಸಿರಿಗೆರೆ, 38 ವರ್ಷ ವಯಸ್ಸಾಗಿರುತ್ತೆ. ನೋಡಿ, ಮೊದಲನೇದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಭವ್ಯವಾಗಿ ಕಟ್ಟಿಸಿರುವ ಮನೆ ಬಾಡಿಗೆ ಕೊಟ್ಟು ಸನ್ಯಾಸತ್ವ ಪಡೆದುಕೊಂಡು ಎಲ್ಲಾದರೂ ಒಂಟಿಯಾಗಿ ಜೀವನ ನಡೆಸುವ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದೀನಿ. ಕೂಡಿ ಬಾಳೋದು ಬೇಡ ಅಂತ ಅಷ್ಟೇ ಅಂತ ಹೇಳಿದ್ದಾರೆ. ಎಲ್ಲರ ಜೀವನದಲ್ಲೂ ಸಹ ನೋವು ನಲಿವು ಅಂತ ಎಲ್ಲವೂ ಇದೆ. ಅದು ದೇವರು ಕೊಟ್ಟಿರುವ ವರನ ಅಥವಾ ಶಾಪವೋ ಅದು ಗೊತ್ತಿಲ್ಲ. ಆದರೆ ಒಂದಂತೂ ಅದೊಂದು ಮಾತ್ರ ನಿಜನೇ, ಮದುವೆ ಆದ ಮೇಲೆ 2 ತಿಂಗಳು ಅಥವಾ ಸ್ವಲ್ಪ ದಿನ ಎಲ್ಲ ಚೆಂದ ಇರುತ್ತೆ. ನಂತರ ಶುರು ಆಗುತ್ತೆ ಕಷ್ಟ ಒಂದರ ಮೇಲೆ ಒಂದರಂತೆ. ಹಾಗಾಗಿ ನಿರ್ಧಾರ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು MBA ಮಾಡಿಕೊಂಡು ಎಲ್ಲಾದರೂ ಒಂಟಿಯಾಗಿ ದುಡ್ಕೊಂಡು ಇರಬೇಕು ಅಂತ ಇದ್ದಿದ್ದು, ಆದರೆ ಪಟ್ಟಂತ ಮನಸ್ಸು ಬದಲಾಗಿ ಎಲ್ಲ ಬದಲಾಗಿದೆ. ಜೀವನ ಮತ್ತು ಅವರ ನಡೆ ನುಡಿ ಆಚಾರ ವಿಚಾರ ಎಲ್ಲವೂ ಕೂಡ ಬದಲಾಗಿ ಬಿಟ್ಟಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದ್ದಾರೆ. ಜೀವನ ಹಾಗೂ ಮನೆಯ ವಿವರವಾಗಿ ಅದ್ರ ಬಗ್ಗೆ ವಿವರವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಆಸೆ ತುಂಬ ಇತ್ತು, ಸುಂದರ ಬದುಕು ಕಟ್ಕೊಂಡು ಹೋಗಬೇಕು ಅಂತ. ಆದರೆ ಸ್ನೇಹಿತರ ಬದುಕು ನೋಡಿದ ಮೇಲೆ ನನಗೆ ಅನ್ನಿಸಿದ್ದು ಸಾಕಪ್ಪ ಸಾಕು, ಸುಖ ಜೀವನ ಸಾಕು ಅಂತ ಹೇಳ್ಬಿಟ್ಟು. ತಾಳಿ ಕಟ್ತೀನಿ ಅಂತ ಒಬ್ಬ ಚೆನ್ನಾಗಿ ಎತ್ತಿ ನುಗ್ಗಿಸ್ತೀನಿ ಅಂತ ಇನ್ನೊಬ್ಬ. ಹೇಗೋ ಜೀವನ ಮೂರಾ ಬಟ್ಟೆಯಾಗಿ ಪಗಲಿದ್ದೋಗಿದೆ, ಆ ಜೀವನ ಸಾಕು ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಮನೆ ಮಾತ್ರ ಹೇಳಿ ಮಾಡಿಸಿದ ಹಾಗೆ ಮನೆ ಆಗಿದೆ. ಎಷ್ಟೊಂದು ಚೆಂದ ಅಂದ ಇದೆ ಅಂದರೆ ಏಕಾಂಗಿಯಾಗಿ ಮನೆಯಲ್ಲಿ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿ ಪ್ರಶಾಂತವಾಗಿ ಅನಿಸುತ್ತೆ. ಆದ್ರೂ ಕೂಡ ಮನೆ ಒಂದು ಬಾಡಿಗೆ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಹೌಸ್ ಇಂಟೀರಿಯರ್ಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು ನೋಡಿ, ಇಲ್ಲಿ 20 × 10 ಫೀಟಲ್ಲಿ ಪೂಜೆಗೆ ಅಂತಾನೆ ಕಟ್ಟಿಸಿದ್ದೆ. ಏಕೆಂದರೆ ಅಷ್ಟೊಂದು ಭಕ್ತಿ ನನಗೆ. ಆದರೆ ಅಪ್ಪ ಬೇಡ ಅಂದರು, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ದಕ್ಷಿಣ ದಿಕ್ಕಿಗೆ ಬಾಗಿಲು ಬರುತ್ತೆ ಮತ್ತು ಒಳ್ಳೆಯ ಮರ ಹಾಕಿಸಿದ್ದೀವಿ. ಬಾಗಿಲು ಅಂದವಿದ್ದರೆ ಒಳಗೆ ಕೂಡ ಅಂದ ಇರುತ್ತೆ ಅಂತ ಹಾಗೆ ಮಾಡಿಸಿದ್ದೀವಿ. ಆಯಿತಾ. ಸೋಲಾರ್ ವ್ಯವಸ್ಥೆ ಹಾಗೂ ಲಿಫ್ಟ್ ವ್ಯವಸ್ಥೆ ಕೂಡ ಬೇಕು ಅಂದರೆ ಮಾಡಿ ಕೊಡಲಾಗುತ್ತೆ. ವಯಸ್ಸು ಆದವರಿಗೆ ಓಡಾಡೋದಕ್ಕೆ ಆಗದೆ ಇರುವವರಿಗೆ ಬಹಳ ಅತ್ಯಗತ್ಯ ಆಗುತ್ತೆ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಬೇಕು ಅಂದರೆ ಮಾಡಿಸ್ಕೊಡ್ತಾರೆ, ಇಲ್ಲದೆ ಹೋದರೆ ಹಾಗೆ ಬರ್ಬೋದು. ಇನ್ನು ಹಿಂದಗಡೆ ಹಾಗೂ ಮಾಡಿಯಲ್ಲಿ ಬಟ್ಟೆ ಒಗೆಯಲು ಅನುಕೂಲತೆ ಇದೆ ಅಂತ ಇಲ್ಲಿ ಇದಿಷ್ಟನ್ನ ಹೌಸ್ ಇಂಟೀರಿಯರ್ಸ್ ಬಗ್ಗೆ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲ್ನ ಮಾಹಿತಿ. ಹೇಗನ್ನಿಸ್ತು ತಮಗೆ? ಓಕೆನಾ? ತಿಳಿಸ್ಕೊಡಿ. ಬಾಯ್.